ರಭಸದಿಂದ ಹೊರಹೊಮ್ಮುವ ಸರಪಳಿಯು ಫಿಸಿಕ್ಸದ ಮೂಲಭೂತ ನಿಯಮಗಳನ್ನು ತಿಳಿ ಹೇಳುತ್ತದೆ. ಮೊಮೆಂಟಮದ ಹೆಚ್ಚಿದಂತೆ ಬದಲಾಗುವ ಬೀಳುವ ವೇಗ ಹೆಚ್ಚಾಗುವುದು ಎಂಬುದನ್ನು ನಾವು ಇಲ್ಲಿ ಗಮನಿಸಬಹುದು. ಚಲನಗತಿಯಲ್ಲಿ ಈ ಬದಲಾವಣೆಯನ್ನು ನೀವು ಇಲ್ಲಿ ನೋಡಬಹುದು. ಸರಪಳಿ ಹವೆಯಲ್ಲಿ ಚಿಮ್ಮುವುದನ್ನು ನೀವಿಲ್ಲಿ ನೋಡಬಹುದು. ಇದಕ್ಕಾಗಿ 15 ಮೀಟರ್ ಉದ್ದದ ಪ್ಲಾಸ್ಟಿಕ್ ಮಣಿಗಳ ಸರ ಹಾಗೂ ಒಂದು ಗ್ಲಾಸ್ ಬೇಕಾಗುವು. ಗ್ಲಾಸಿನಲ್ಲಿ ಈ ಸರವನ್ನು ಕಾಯಿಲ್ ಆಕಾರದಲ್ಲಿ ಕೂಡುವಂತೆ ಬಿಡಿ. ಇಲ್ಲಿ ಇದು ಗಂಟಾಗದಂತೆ ಎಚ್ಚರಿಕೆ ವಹಿಸಿ. ಗ್ಲಾಸಿನ ತುದಿಯ ಮೇಲಿನ ಸರದ ತುದಿಯನ್ನು ಗ್ಲಾಸನ್ನು ಎತ್ತರದಲ್ಲಿ ಹಿಡಿದು ಕೆಳಗೆ ಬಿಡಿ. ಚೇನು ಕೆಳಬಂದಂತೆ ಗುರುತ್ವಾಕರ್ಷಣದಿಂದಾಗಿ ಚಲನಗತಿಯ ವೇಗವು ಬದಲಾಗುವುದು ಹಾಗೂ ಬೀಳುವ ವೇಗ ಹೆಚ್ಚಿದಾಗ ಸರವು ಗ್ಲಾಸಿನಿಂದ ಹೊರಹೊಮ್ಮಿದಂತೆ ಕಾಣುವುದು. ಅಲ್ಲಿ ಒಂದು ಅರ್ಧ ವರ್ತುಳಾಕಾರ ಕೂಡ ತಯಾರಾಗುವುದು. ಚಲನಗತಿಯಲ್ಲಿ ಬದಲಾವಣೆಯಾಗಿದ್ದರಿಂದ ಅಲ್ಲಿ ಒಂದು ಲೂಪ್ ತಯಾರಾಗಿ ಕೆಲವೇ ಕ್ಷಣದಲ್ಲಿ ಚೇನ್ ಹೊರಬಿದ್ದು ಗ್ಲಾಸು ಬರಿದಾಗುವುದು. ಮಕ್ಕಳಿಗೆ ಇದು ಒಂದು ಬಹು ಮೋಜಿನ ಆಟ.